ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾಳಿನ ಅಗ್ನಿಸಾಕ್ಷಿ ಸಂಚಿಕೆಯಲ್ಲಿ ಏನೆಲ್ಲ ನಡೀತಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಕತೆ ತುಂಬ ರೋಮಾಂಚಕ ತಿರುವು ಪಡೆಯಲಿದೆ. ಸಂಚಿಕೆಯ ಆರಂಭದಲ್ಲಿ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಒಂದು ವಿಶೇಷ ಸ್ಥಳಕ್ಕೆ ಬರುತ್ತಾರೆ. ಅಗ್ನಿ ಕಾರಿನಿಂದ ಇಳಿದು ಸಾಕ್ಷಿ ಇನ್ನೂ ಕಾರಿನಲ್ಲೇ ಯಾಕೆ ಕೂತಿದ್ಯಾ, ಬಾ ಹೊರಗೆ ಎಂದು ಕರೆಯುತ್ತಾರೆ. ಆದರೆ ಸಾಕ್ಷಿ ಮಾತ್ರ ಅಗ್ನಿ, ಸರ್, ಇದು ನಿಮ್ಮ ಕುಟುಂಬದ ವಿಷಯ, ನಾನು ಯಾಕೆ ಮಧ್ಯ ಬರಬೇಕು, ನೀವು ಹೋಗಿ ಮುಗಿಸಿಕೊಂಡು ಬನ್ನಿ ಎಂದು ಹಿಂದೆ ಸರಿಯುತ್ತಾಳೆ. ಸಾಕ್ಷಿಯ ಈ ಮಾತು ಕೇಳಿದ ಅಗ್ನಿ ನಗುತ್ತಾ ಅವಳನ್ನು ಸಮಾಧಾನಪಡಿಸಲು ಪ್ರಯತ್ನಿಸುತ್ತಾರೆ. ಅದೇ ಸಮಯದಲ್ಲಿ ಅಲ್ಲಿಗೆ ಒಬ್ಬ ಹೂ ಮಾರುವ ಮಹಿಳೆ ಬಂದು, ಸರ್, ಈ ಹೂಗಳು ತುಂಬ ಫ್ರೆಶ್, ಒಮ್ಮೆ ತೆಕ್ಕೊಳ್ಳಿ ಎಂದು ಒತ್ತಾಯ ಮಾಡುತ್ತಾಳೆ. ಅಗ್ನಿ ಎಷ್ಟೇ ಬೇಡ ಎಂದು ಕೈ ಸನ್ನೆ ಮಾಡಿದರೂ ಆಕೆ ಬಿಡುವುದೇ ಇಲ್ಲ. ಹೂ ತೆಗೊಳ್ಳಿ ಸರ್, 50 ರೂಪಾಯಿ ಮಾತ್ರ ಎಂದು ಮತ್ತೆ ಮತ್ತೆ ಹೇಳುತ್ತಾಳೆ. ಏನು ಮಾಡಬೇಕು ಎಂದು ಗೊತ್ತಾಗದೆ ಅಗ್ನಿ ಕೊನೆಗೆ ಹಣ ಕೊಡುತ್ತಾರೆ. ಆದರೆ ಆಕೆ ದುಡ್ಡು ಮಾತ್ರ ಬೇಡ ಸರ್, ಹೂವನ್ನು ತಗೊಳ್ಳಿ ಎಂದು ಹೇಳಿದಾಗ ಅಗ್ನಿಗೆ ಇನ್ನಷ್ಟು ಮುಜುಗರವಾಗುತ್ತದೆ. ಈ ದೃಶ್ಯವನ್ನೆಲ್ಲ ನೋಡುತ್ತಿದ್ದ ಸಾಕ್ಷಿ ಹೊಟ್ಟೆ ಹಿಡಿದು ನಗುತ್ತಾಳೆ. ಕೊನೆಗೆ ಅಗ್ನಿ ಹೂವನ್ನು ಕೈಗೆತ್ತಿಕೊಂಡಾಗ ಹೂ ಮಾರುವ ಮಹಿಳೆ, ಕಾರಿನಲ್ಲೇ ನಿಮ್ಮ ಹೆಂಡತಿ ಕೂತಿದ್ದಾರೆ, ಅವರ ತಲೆಗೆ ಈ ಹೂ ಮುಡಿಸಿ ಎಂದು ಹೇಳುತ್ತಾರೆ. ತುಂಬ ಖುಷಿ ಕೂಡ ಪಡುತ್ತಾರೆ ಎಂದು ಹೇಳುತ್ತಾಳೆ. ಆ ಮಾತು ಕೇಳುತ್ತಿದ್ದಂತೆಯೇ ಅಗ್ನಿ ಮತ್ತು ಸಾಕ್ಷಿ ಇಬ್ಬರು ಮುಜುಗರದಿಂದ ಒಬ್ಬರನ್ನೊಬ್ಬರು ನೋಡಿಕೊಳ್ಳುತ್ತಾರೆ. ಸಾಕ್ಷಿ ನಗುವುದನ್ನು ನಿಲ್ಲಲಾರದೆ ಅಗ್ನಿ ಮಾತ್ರ ಸಾಕು, ಇನ್ನೂ ಕೆಣಕಬೇಡ ಎಂದು ಹೇಳುತ್ತಾರೆ. ಇವರಿಬ್ಬರ ಈ ಮುಗ್ಧ ಕ್ಷಣ ವೀಕ್ಷಕರ ಮುಖದಲ್ಲೂ ನಗು ಮೂಡಿಸುವುದು ಖಚಿತ. ಆದರೆ ನಗುವಿನ ಹಿಂದೆ ಒಂದು ಭಯಾನಕ ಸಂಚು ನಡೆಯುತ್ತಿದೆ. ಮಂಜರಿ ತನ್ನ ಮನಸ್ಸಿನಲ್ಲೇ ಖುಷಿ ಪಡುತ್ತಾ, ಸಾಕ್ಷಿ, ನೀನು ಈಗಾಗಲೇ ನನ್ನ ಬಲೆಗೆ ಬಿದ್ದಿದ್ದೀಯಾ, ನಿನ್ನನ್ನು ಹೇಗಾದರೂ ರಾಜು ಜೊತೆ ಮದುವೆ ಮಾಡಿಸಬೇಕು ಅನ್ನೋದು ನನ್ನ ಗುರಿ. ನಿನ್ನ ಮಾವನನ್ನು ನಾನು ನಂಬಿಸಿದ್ದೇನೆ, ರಾಜು ಒಳ್ಳೆಯವನು ಅಂತ ಎಲ್ಲರೂ ನಂಬುತ್ತಾರೆ. ಆದರೆ ಅವನು ಈ ಮನೆಗೆ ಬಾಡಿಗೆಗೆ ಬಂದಿಲ್ಲ, ನಿನ್ನ ಜೀವನ ಹಾಳು ಮಾಡಲು ಬಂದಿದ್ದಾನೆ ಎಂದು ದುಷ್ಟ ನಗು ನಗುತ್ತಾಳೆ. ಮಂಜರಿಯ ಮಾತು ಕೇಳಿದರೆ ಯಾರಿಗಾದರೂ ಶಾಕ್ ಆಗಲೇಬೇಕು. ಏಕೆಂದರೆ ರಾಜು ಮತ್ತು ಮಂಜರಿಯ ನಡುವೆ ಮೊದಲೇ ಒಂದು ರಹಸ್ಯ ಒಪ್ಪಂದ ಆಗಿದೆ. ಸಾಕ್ಷಿಯನ್ನು ಮದುವೆಯಾದರೆ ಮಂಜರಿಗೆ ದೊಡ್ಡ ಮೊತ್ತದ ಹಣ ಸಿಗಲಿದೆ. ಅದಕ್ಕಾಗಿ ಅವಳು ಯಾವುದೇ ಹಂತಕ್ಕೆ ಹೋಗಲು ಸಿದ್ಧಳಿದ್ದಾಳೆ. ತನ್ನ ಆಸೆ ಈಡೇರಲಿದೆ ಎಂಬ ಖುಷಿಯಲ್ಲೇ ಮಂಜರಿ ಕನಸು ಕಾಣುತ್ತಿದ್ದಾಳೆ. ಇನ್ನೊಂದೆಡೆ ಮಲ್ಲಿಕಾ ಮತ್ತು ಮನೀಶ್ ಕೂಡ ಸಾಕ್ಷಿಯ ವಿರುದ್ಧ ಹೊಸ ಸಂಚು ರೂಪಿಸುತ್ತಿದ್ದಾರೆ. ಸಾಕ್ಷಿ ಅಗ್ನಿಯ ಜೀವನದಿಂದ ದೂರ ಹೋಗಲೇಬೇಕು, ಇಲ್ಲದಿದ್ದರೆ ನಮ್ಮ ಎಲ್ಲ ರಹಸ್ಯಗಳು ಹೊರಬರುತ್ತದೆ ಎಂದು ಮಲ್ಲಿಕಾ ಹೇಳುತ್ತಾಳೆ. ಆದರೆ ಮನೀಶ್ ಮಾತ್ರ ಅಗ್ನಿ ಸಾಕ್ಷಿಯನ್ನು ಅಷ್ಟು ಸುಲಭವಾಗಿ ದೂರ ಮಾಡ್ತಾರಾ ಎಂದು ಅನುಮಾನ ವ್ಯಕ್ತಪಡಿಸುತ್ತಾನೆ. ಅದಕ್ಕೆ ಮಲ್ಲಿಕಾ, ನನ್ನ ಬಗ್ಗೆ ನಿನಗೆ ಇನ್ನೂ ಗೊತ್ತಿಲ್ಲ, ನಾನು ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡ್ತೀನಿ ಎಂದು ಆತ್ಮವಿಶ್ವಾಸದಿಂದ ಹೇಳುತ್ತಾಳೆ. ಇದಾದ ನಂತರದ ಕತೆ ದೊಡ್ಡ ತಿರುವು ಸಿಗುತ್ತದೆ. ಅತಿಥಿ ಎಲ್ಲರ ಜೊತೆ ಕಾಯುತ್ತಿರುತ್ತಾಳೆ. ತಾನು ಪ್ರೀತಿಸುತ್ತಿರುವ ಯುವಿ ಬರ್ತಾನೆ ಎಂಬ ಖುಷಿಯಲ್ಲಿ ಅವಳು ಕಾದಿರುತ್ತಾಳೆ. ಸ್ವಲ್ಪ ಸಮಯದ ಬಳಿಕ ಯುವಿ ಅಲ್ಲಿಗೆ ಬರುತ್ತಾನೆ. ಅಗ್ನಿ ಕೂಡ ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿ ನನ್ನ ತಂಗಿಯನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಕೈಕುಲುಕುತ್ತಾರೆ. ಆದರೆ ಇಲ್ಲಿ ನಡೆಯುತ್ತಿರುವ ದೊಡ್ಡ ಸತ್ಯ ಯಾರಿಗೂ ಗೊತ್ತಿಲ್ಲ. ಯುವಿ ಎಂದು ಎಲ್ಲರೂ ನಂಬಿರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅದು ರಾಜು. ಒಂದೇ ಸಮಯದಲ್ಲಿ ಸಾಕ್ಷಿಯನ್ನು ಮದುವೆಯಾಗಲು ಸಂಚು ರೂಪಿಸುತ್ತಾ ಮತ್ತೊಂದೆಡೆ ಅದಿತಿಯ ಜೊತೆ ಪ್ರೀತಿಯ ನಾಟಕ ಆಡುತ್ತಿದ್ದಾನೆ. ಅಷ್ಟರಲ್ಲಿ ಕಾರಿನಲ್ಲಿದ್ದ ಸಾಕ್ಷಿ ಯುವಿಯನ್ನು ನೋಡುತ್ತಲೇ ಬೆಚ್ಚಿ ಬೀಳುತ್ತಾಳೆ. ಇದೇನಿದು, ಇವರು ರಾಜು ಅಲ್ವಾ? ಹಾಗಾದರೆ ಅದಿತಿ ಪ್ರೀತಿಸುತ್ತಿರುವ ಯುವಿ ಇವರೇನಾ ಎಂದು ಅವಳ ಮನಸ್ಸಿನಲ್ಲಿ ಪ್ರಶ್ನೆಗಳ ಸುಂಟರಗಾಳಿ ಎದ್ದೇಳುತ್ತದೆ. ಮತ್ತೆ ಒಮ್ಮೆ ತಿರುಗಿ ನೋಡಿದಾಗ ಅದು ನಿಜವೇ ಎಂಬುದು ಸಾಕ್ಷಿಗೆ ಖಚಿತವಾಗುತ್ತದೆ. ಅದೇ ಸಮಯದಲ್ಲಿ ಯಾರೋ ಬಂದು ಸಾಕ್ಷಿಗೆ ಡಿಕ್ಕಿ ಹೊಡೆಯುತ್ತಾರೆ. ಆ ಸದ್ದಿಗೆ ರಾಜು ತಿರುಗಿ ನೋಡುತ್ತಾನೆ.
ಸಾಕ್ಷಿಯನ್ನು ಕಂಡ ಕ್ಷಣ ಅವನ ಮುಖದ ಬಣ್ಣವೇ ಬದಲಾಗುತ್ತದೆ. ಸಾಕ್ಷಿಗೆ ನನ್ನ ನಿಜ ಗೊತ್ತಾದರೆ ನಾನು ಹಾಕಿರುವ ಎಲ್ಲ ಪ್ಲ್ಯಾನ್ ಮುಗಿದಂತೆಯೇ ಎಂದು ಆತ ಒಳಗೊಳಗೆ ಗಾಬರಿಯಾಗುತ್ತಾನೆ. ಇನ್ನು ಸಾಕ್ಷಿ ಏನು ಮಾಡುತ್ತಾಳೆ? ರಾಜುವಿನ ನಿಜವಾದ ಮುಖವನ್ನು ಅಗ್ನಿ ಮತ್ತು ಅದಿತಿಯ ಮುಂದೆ ಬಯಲು ಮಾಡುತ್ತಾಳೆಯಾ? ಅಥವಾ ರಾಜು ಮತ್ತೊಮ್ಮೆ ತನ್ನ ಕುತಂತ್ರದಿಂದ ತಪ್ಪಿಸಿಕೊಳ್ಳುತ್ತಾನ? ಮಂಜರಿಯ ದುಷ್ಟ ಸಂಚು ಯಶಸ್ವಿಯಾಗುತ್ತದೆಯಾ? ಇಲ್ಲವೇ ಈ ಬಾರಿ ಸತ್ಯವೇ ಗೆಲ್ಲುತ್ತದೆಯಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗುವುದು ಮುಂದಿನ ಸಂಚಿಕೆಯಲ್ಲಿ. ಹಾಗಾಗಿ ಈ ಎಪಿಸೋಡನ್ನು ಮಿಸ್ ಮಾಡದೆ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗುತ್ತೇನೆ. ಅಲ್ಲಿಯ ತನಕ ಧನ್ಯವಾದಗಳು.